ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ದಲಿತ ಮಾಜಿ ಶಾಸಕರುಗಳು, ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ಮುಖ್ಯ ಸಚೇತಕರು, ನಮ್ಮೆಲ್ಲರ ನಾಯಕರಾದಂಥ ರವಿಕುಮಾರ್ ಅಣ್ಣವರು, ನಮ್ಮ ತಾಯಿ ಮತ್ತು ಮಾಜಿ ಶಾಸಕರಾದಂಥ ರಾಮಕ್ಕನವರು, ಮತ್ತು ಮಾಜಿ ಶಾಸಕರಾದಂಥ ಸಂಪಂಗಿ ಅಣ್ಣವರು, ಮತ್ತು ಇನ್ನು ನಮ್ಮ ಸಿಮೆಂಟ್ ಮಂಚಣ್ಣವರು, ನಮ್ಮ ಬಾಲರಾಜ್ ಅಣ್ಣವರು ಎಲ್ಲರೂ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂದರೆ, ಸುಮಾರು 100 ವರ್ಷಗಳಿಂದ ಕಾಡುಗೋಡಿ ಸರ್ವೆ ನಂಬರ್ 1ರಲ್ಲಿ 100ಕ್ಕೆ 100 ಭಾಗ ದಲಿತ ರೈತರು ಇರ್ತಕ್ಕಂಥ ಜಾಗವನ್ನು ಹಿಂದೆ 1950ನೇ ಇಸ್ವಿಯಲ್ಲಿ ಲಿಂಗಯ್ಯ ಅನ್ನೋರು DC ಆಗಿದ್ದಂಥ ಸಂದರ್ಭದಲ್ಲಿ ವ್ಯವಸಾಯ ಸಹಕಾರ ಸಂಘಕ್ಕೆ ಕೊಟ್ಟಿರ್ತಕ್ಕಂಥ ಜಮೀನು ಒಬ್ಬೊಬ್ಬ ರೈತರಿಗೆ 4 ಎಕರೆ ಒಂದು ಕಡೆ, 1 ಎಕರೆ ಒಂದು ಕಡೆ, 5 ಎಕರೆ ಜಮೀನು, 300 ಎಕರೆ ಜಮೀನನ್ನು ಕೊಟ್ಟಿದ್ರು. ಅದ್ರ ಜೊತೆಯಲ್ಲಿ 2000 ಅಡಿಯ ನಿವೇಶನವನ್ನು ಕೊಟ್ಟಿದ್ರು. ನಮ್ಮ ಜನ ಅಲ್ಲಿ ಸಂತೋಷದಿಂದ 100 ವರ್ಷದಿಂದ ಜೀವನ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಅಧಿಕಾರಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಯಾವಾಗಲೂ ಬಂದು ಆ ದಲಿತ ರೈತರ ಜಮೀನುಗಳಿಗೆ ಕಣ್ಣಾಕಂಥದ್ದು, ಆ ಜಮೀನುಗಳನ್ನು ತೆರವುಗೊಳಿಸ್ರಿ ಅಂತೇಳಿ ನಮ್ಮ ದಲಿತ ರೈತರ ಮೇಲೆ ದೌರ್ಜನ್ಯ ಮಾಡೋಂಥದ್ದು, ಹಲ್ಲೆ ಮಾಡೋಂಥದ್ದು, ಸುಳ್ಳು ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀರಿ. 711 ಎಕರೆ ಈ ಕಾಡುಗೋಡಿ ಫಾರೆಸ್ಟ್ ಇಲಾಖೆಗೆ ಸೇರಿದಂಥ 711 ಎಕರೆ ಜಮೀನನ್ನು 1950ನೇ ಇಸ್ವಿಯಲ್ಲೇ ಬೇರೆ ಬೇರೆ ಉದ್ದೇಶಕ್ಕೆ ಹಸ್ತಾಂತರಿಸಿರ್ತಕ್ಕಂಥದ್ದು. ACF ಅವರು ಸರ್ಕಾರಕ್ಕೂ ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಎಂಡಾರ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ 260 ಎಕರೆ ಜಾಗವನ್ನು ರೈಲ್ವೆ ಇಲಾಖೆಗೆ, KEDBಗೆ 150 ಎಕರೆ ಜಾಗವನ್ನು ಮತ್ತು 49 ಎಕರೆ ಮೆಟ್ರೋಗೆ ಕೊಟ್ಟಿರ್ತಕ್ಕಂಥದ್ದು, ಪೋಲಿಸ್ ಸ್ಟೇಷನ್ಗೆ 4 ಎಕರೆ ಕೊಟ್ಟಿರ್ತಕ್ಕಂಥದ್ದು, ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಿರ್ತಕ್ಕಂಥದ್ದು, ಈಗಿನ ಇಂದಿರಾ ಕ್ಯಾಂಟೀನ್ಗೂ 15 ಗುಂಟೆ ಕೊಟ್ಟಿರ್ತಕ್ಕಂಥದ್ದು ಆ ಜಮೀನಲ್ಲಿ. ಈ ಫಾರೆಸ್ಟ್ ಮಿನಿಸ್ಟರ್ ಆದಂಥ ಖಂಡ್ರೆ ಅವರು ರೈತರು ಗೋಳು ಅವ್ರಿಗೆ ಗೊತ್ತಿಲ್ಲ, ರೈತರ ಕಷ್ಟ ಅವ್ರಿಗೆ ಗೊತ್ತಿಲ್ಲ. 100 ವರ್ಷದಿಂದ ಏನು ಅಧೀನದಲ್ಲಿದ್ದಾರೆ ನಮ್ಮ ದಲಿತ ರೈತರು ಎಲ್ಲ ದಾಖಲಾತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಜಮೀನನ್ನು 1982ನೇ ಇಸ್ವಿಯಲ್ಲಿ KEDB ಅವರು ನೋಟಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಜಮೀನು, ಸುಮಾರು 150 ಎಕರೆ ಜಮೀನುಗಳನ್ನು ಅವ್ರ ಸುಪರ್ದಿಗೆ ತಗೊಂಡಂಥ ಸಂದರ್ಭದಲ್ಲಿ 1 ಎಕರೆಗೆ 30,000 ಆವತ್ತಿನ ಸರ್ಕಾರದ ಏನು ಹಣ ಕೊಡಬೇಕಾಗಿತ್ತು ಅದನ್ನು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಆದರೆ ಈ ಖಂಡ್ರೆ ಅವರು ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನಾವು ಒಪ್ಕೊಂತೀರಿ, ಬರೀ ದಲಿತ ರೈತರ ಜಮೀನುಗಳು ಮಾತ್ರ ಅದು ಕಾನೂನು ಅಳವಡಿಸುತ್ತಾ? ನೀವು ಒಂದು ವೇಳೆ ಆ 711 ಎಕರೆನೂ ನಿಮ್ಮದಾಗಿದ್ರೆ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಆದರೆ ನೀವು 260 ಎಕರೆ ಏನು ರೈಲ್ವೆ ಇಲಾಖೆ ಕೊಟ್ಟಿದ್ರಿ, ಇವತ್ತು ಕಂಟೈನರ್ ಕಾರ್ಪೊರೇಷನ್ ಇದೆ, ಗೂಡ್ ಶೆಡ್ ಇದೆ, ಅದನ್ನು ತೆರವುಗೊಳಿಸಿ. KEDB ಕೊಟ್ಟಿರ್ತಕ್ಕಂಥ 150 ಎಕರೆ ಜಮೀನು ಏನಿದೆ ಅದನ್ನು ತೆರವುಗೊಳಿಸಿ. ಮೆಟ್ರೋ ಕೊಟ್ಟಿರ್ತಕ್ಕಂಥ 49 ಎಕರೆ ಜಮೀನು ಏನಿದೆ ಅದನ್ನು ತೆರವುಗೊಳಿಸಿ. ಪೊಲೀಸ್ ಸ್ಟೇಷನ್ ಕೊಟ್ಟಿರ್ತಕ್ಕಂಥದ್ದನ್ನು ತೆರವುಗೊಳಿಸಿ. ಅದಾದ್ಮೇಲೆ ನಮ್ಮ ಜಮೀನುಗಳು ಮೊನ್ನೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಏನು ಫಾರೆಸ್ಟ್ ಜಾಗ ಇತ್ತು ಆ ಜಾಗನ ವಿವಿಧ ಉದ್ದೇಶಕ್ಕೋಸ್ಕರ, ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ನೀವು ಏನು ಅದನ್ನ ಫಾರೆಸ್ಟ್ ಜಮೀನ ಬೇರೆ ಅದಕ್ಕೆ ಹಸ್ತಾಂತರಿಸಿರೋ ಅದನ್ನೆಲ್ಲ ನೀವು ವಾಪಸ್ ಪಡ್ಕೊಳ್ಳಿ. ಅದಾದ್ಮೇಲೆ ಬಂದು ನೀವು ಈ ದಲಿತ ರೈತರ ಜಮೀನುಗಳನ್ನು ನೀವು ಮಟ್ಕೊಳಕ್ಕಂತ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಹಿಂದೆ ಬಜೆಟಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 120 ಎಕರೆ ಜಮೀನನ್ನು ನಾವು ಕಾಡುಗೋಡಿ ಸರ್ವೆ ನಂಬರ್ 1ರಲ್ಲಿ IT ಪಾರ್ಕ್ ಮಾಡ್ತೀರಿ ಅಂತ ಹೇಳಿದ್ರು. ಯಾವ ಕಂಪ್ನಿಗಳ ಹತ್ರ ಕಿಕ್ ಬ್ಯಾಕ್ ತಗೊಂಡ್ರಿ ಸಿದ್ದರಾಮಯ್ಯನವರೇ? ಇವತ್ತು ದಲಿತರ ಜಮೀನುಗಳೇ ಬೇಕಾಗಿತ್ತ ನಿಮಗೆ? ಇವತ್ತು ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ನಾನು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಾವಿರಾರು ಕೋಟಿ ಕಿಕ್ ಬ್ಯಾಕ್ ಅನ್ನು ತಗೊಂಡು ಬೈತಿ ಸುರೇಶ್ ಅವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು,
ಸಿದ್ದರಾಮಯ್ಯನವರು ಇರ್ಬೋದು, ದಲಿತ ರೈತರು ಇವ್ರ ತಂಟೆಗೆ ಹೋದ್ರೆ ಯಾರು ಸಹಕಾರ ಕೊಡಲ್ಲ, ಅವ್ರ ಜೊತೆಗೆ ಯಾರು ನಿಲ್ಲಲ್ಲ ಅಂತ ಹೇಳಿ ಇವತ್ತು ನಮ್ಮ ದಲಿತ ರೈತರ ಮತ್ತೆ ಮಹಿಳೆಯರ ಮೇಲೆ, ರೈತರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿ ಇವತ್ತು ಏನು ಎಮರ್ಜೆನ್ಸಿ ಬಂದು 50 ವರ್ಷ ಆಯಿತು. ಆದರೆ ನಮ್ಮ ಕಾಡುಗೋಡಿಯಲ್ಲಿ ದಿನ್ನೂರಲ್ಲಿ ಇರ್ತಕ್ಕಂಥ ದಲಿತ ರೈತರಿಗೆ ಅಘೋಷಿತ ಎಮರ್ಜೆನ್ಸಿಯನ್ನ ಮಾಡಿದ್ದಾರೆ. ಎಲ್ಲೂ 4 ಜನ ನಿಂತ್ಕೊಂಡು ಮಾತಾಡಂಗಿಲ್ಲ, ಸೈಲೆಂಟ್ ಆಗಿ ಬಾಯಿಗೆ ಬಟ್ಟೆ ಕಟ್ಕೊಂಡು ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಿಂತ್ಕೊಂತೀನಿ ಅಂದ್ರೆ ನಿಂತ್ಕೊಳ್ಳಕ್ ಬಿಡಲ್ಲ. ಇವತ್ತು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನುಗಳು, ಹಸುಗಳನ್ನ ಸಾಕ್ತಾ ಇರ್ತಕ್ಕಂಥ ಜಮೀನುಗಳನ್ನ, ಇದನ್ನೆಲ್ಲ ಇವತ್ತು ಒಕ್ಕಲೆಬ್ಸಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ರೆ ಇದನ್ನ ಖಂಡಿಸಿ ನಾವು ಸಿದ್ದರಾಮಯ್ಯನವ್ರಿಗೂ ಮೆಮೊರಂಡಮ್ ಅನ್ನು ಕೊಟ್ರೆ, ಖಂಡ್ರೆವರೆಗೂ ಮೆಮೊರಂಡಮ್ ಅನ್ನು ಕೊಟ್ರೆ, DK ಶಿವಕುಮಾರ್ ಅವ್ರಿಗೂ ಕೊಟ್ರೆ, ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರಿಗೆ, ನಮ್ಮ ಛಲವಾದಿ ನಾಡಸಮಣ್ಣವ್ರಿಗೆ, ರವಿಕುಮಾರ್ ಅವ್ರಿಗೆಲ್ಲ ಈ ಮೆಮೊರಂಡಮ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀರಿ ಅಂತೇಳಿ ಇವತ್ತು ಬಂದು ವಿಧಾನಸೌಧ ಮುಂದೆ ಸಾಂಕೇತಿಕವಾಗಿ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ರೆ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರೇ, ಖಂಡ್ರೆಯವರೇ, ನೀವೆಲ್ಲೆಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಿರೋ, ದಲಿತ ರೈತರನ್ನ ನೀವು ಒಕ್ಕಲೆಬ್ಸಂತ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಅಲ್ಲೆಲ್ಲ ನಿಮ್ಗೆ ಗೆರವನ್ನ ಮಾಡ್ತೀರಿ, ಕಪ್ಪು ಬಾವುಟವನ್ನ ನೋಡಿಸ್ತೀರಿ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ದಲಿತರ ಜಮೀನುಗಳನ್ನ ದಲಿತರಿಗೆ ಬಿಟ್ಕೊಡ್ಬೇಕು. ಇವತ್ತು 1 ಸ್ಕ್ವೇರ್ ಫೀಟ್ಗೆ ಅಲ್ಲಿ 20,000 ಬೆಲೆ ಬಾಳ್ತಾ ಇರ್ತಕ್ಕಂಥ ಜಮೀನುಗಳನ್ನ ದಲಿತರದಾಗಿದೆ, ಇವರು ಬಲ್ತೋತಾರೆ ಅಂತ ಹೇಳ್ಬಿಟ್ಟು ಹೇಳಿ ದಲಿತರ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥ, ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರ ಮೇಲೆ ಕೇಸ್ ಆಗ್ತಾ ಇರ್ತಕ್ಕಂಥದ್ದು, ಇದನ್ನೆಲ್ಲ ಖಂಡಿಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ, ನೀವು ಏನಾದರೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ದಲಿತ MLAಗಳಿದ್ದೀರಿ, ಮಾದೇವಪ್ಪ ನೀವು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿದ್ದೀರಿ, ನಿಮ್ಗೆ ಸ್ವಲ್ಪ ಆದ್ರೂ ದಲಿತರ ಮೇಲೆ ಕಿಂಚಿತ್ತು ಏನಾದ್ರೂ ಪ್ರೇಮ ಇದ್ರೆ, ಪ್ರೀತಿ ಇದ್ರೆ, ಅವ್ರ ಮೇಲೆ ಏನಾದ್ರು ಕರುಣೆ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ದಲಿತ ರೈತರ ಪರವಾಗಿ ಕಾಡುಗೋಡಿ ಸರ್ವೆ ನಂಬರ್ 1ರಲ್ಲಿ ಬಂದು ನೀವು ಹೋರಾಟಕ್ಕೆ ಬರಬೇಕು. ಇಲ್ಲಾಂದ್ರೆ ಈ ಜನಾಂಗದಲ್ಲಿ ಹುಟ್ಟಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ MLAಗಳಾಗಿರೋದಕ್ಕೆ, ಮಂತ್ರಿಗಳಾಗಿರೋದಕ್ಕೆ ನಾಲಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿರ್ತಕ್ಕಂಥ ದಲಿತ ರೈತರು ಇವತ್ತು ವಿಷ ಕುಡಿಯಂತ ಸಂದರ್ಭದಲ್ಲಿದ್ದಾರೆ. ಎಷ್ಟೋ ಜನ ಇವತ್ತು ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿದ್ರು, ಆ ಸ್ಟೇನು ನೆಗ್ಲೆಕ್ಟ್ ಮಾಡಿ ಅಲ್ಲಿ ACF ಹೇಳ್ತಾರೆ, ರೇ ನಮ್ಮನ್ನ ಕಂಟೆಂಪ್ಟ್ ಮಾಡ್ರಿ ಹೋಗ್ರಿ, ನಮ್ಮ ಕಂಟೆಂಪ್ಟ್ ಮಾಡೋಗ್ರಿ ಅಂತ ಹೇಳ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಹೇಳಿದ್ರೆ ಬರೀ ದಿನ್ನೂರಲ್ಲಿ ಇರ್ತಕ್ಕಂಥ SC ರೈತರೇನಿದ್ದಾರೆ ಅವ್ರಿಗೆ ಮಾತ್ರ ಅಳವಡಿಸುತ್ತಾ ಬೇರೆ ಜಮೀನುಗಳಿಲ್ವಾ? ದಯವಿಟ್ಟು ನಿಮ್ಗೆ ದಮ್ಮಿದ್ರೆ, ನಿಮ್ಗೆ ತಾಕತ್ತಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಏನು ಫಾರೆಸ್ಟ್ ಇದ್ದಿದ್ದನ್ನ ಬೇರೆ ಬೇರೆ ಉದ್ದೇಶಕ್ಕೆ ಕೊಟ್ಟಿದ್ರೆ ಅದನ್ನ ಫಸ್ಟ್ ಮಟ್ಕೋಲ್ ಹಾಕೊಂಡು ತದನಂತರ ನೀವು ಕಾಡುಗೋಡಿ ಸರ್ವೆ ನಂಬರ್ 1ಕ್ಕೆ ಬರಬೇಕು. ಇಲ್ಲಾಂದ್ರೆ ನಾವು ಆ ದಲಿತರ ಜಮೀನುಗಳನ್ನ ಉಳಿಸೋದಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ನಾವು ರೆಡಿಯಾಗಿದ್ದೀರಿ. ನಾವು ಹೋರಾಟ ಮಾಡ್ತೀರಿ, ನಮ್ಮನ್ನ ಹತ್ತಿಕ್ಕಂತ ಕೆಲಸಗಳು ಮಾಡ್ತಾ ಇದ್ದೀರಿ. ನಿಮ್ಮ ದೌರ್ಜನ್ಯ ನಡೆಯಲ್ಲ. ಹೆಣ್ಮಕ್ಳನ್ನು ಬಂದು ಪೊಲೀಸರು ಬಂದು ಗಂಡು ಪೊಲೀಸರು ಬಂದು ಹೆಣ್ಮಕ್ಳನ್ನು ಹೊಡಿತಾ ಇರ್ತಕ್ಕಂಥದ್ದು ಅದೆಲ್ಲ ಫೋಟೋಗಳು, ವಿಡಿಯೋಗಳೆಲ್ಲ ನಮ್ಮ ಹತ್ರ ಇದೆ. ಯಾರು ನಿಮಗೆ ಈ ಅಧಿಕಾರ ಕೊಟ್ಟಿದ್ದು? ಹೆಣ್ಣು ಮಕ್ಕಳು ಮುಟ್ಟಬೇಕಂದ್ರೆ ಲೇಡೀಸ್ ಪೊಲೀಸರನ್ನೇ ಕರ್ಕೊಂಡೋಗ್ಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 1000 ಜನ ಪೊಲೀಸರನ್ನ ಇಲ್ಲಿ ಹಾಕೊಂಡು IT ಕಂಪ್ನಿಗಳ ಹತ್ರ ನೀವು ಶಾಮೀಲಾಗಿ ಇವತ್ತು ದಲಿತ ರೈತರನ್ನ ಒಕ್ಕಲೆಬ್ಸಾಗ್ತಾ ಇರ್ತಕ್ಕಂಥವನ್ನ ನಾವು ಖಂಡಿಸ್ತೀರಿ. ಇದು ಸಾಂಕೇತಿಕ ಧರಣಿ ಹೆಸರೇ. ಮುಂದೆ ಇನ್ನು ಉಗ್ರವಾದಂಥ ಹೋರಾಟಗಳನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳನ್ನು ಜೊತೆಲಿ ಕರ್ಕೊಂಡು, ನಮ್ಮ ಸಹೋದರನ್ನು ಜೊತೆಲಿ ಕರ್ಕೊಂಡು, ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಪಕ್ಷದ ಎಲ್ಲ ಮುಖಂಡರುಗಳನ್ನು ಜೊತೆಲಿ ಕರ್ಕೊಂಡು ಉಗ್ರವಾದಂಥ ಹೋರಾಟಗಳನ್ನ ಮಾಡ್ತೀರಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ.